ಟ್ರೈಲರ್ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ. ಅಭಿಮಾನಿಗಳಿಗೆ ದಿ ಡೆವಿಲ್ ರಿಲೀಸ್ ಆಗುವವರೆಗೂ ಚಿತ್ರತಂಡ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದೆ. ಹಾಗಿದ್ರೆ ದಿ ಡೆವಿಲ್ ಅಂಗಳದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ನೀವೇ ನೋಡಿ. ನಾನು ಬರ್ತಿದ್ದೀನಿ ಚಿನ್ನ. ದಿ ಡೆವಿಲ್ ಎಂಟ್ರಿಗೆ ಶುರುವಾಯಿತು ಕೌಂಟ್ ಡೌನ್. ಜೈಲಿನಲ್ಲಿ ದರ್ಶನ್, ಬೆಳ್ಳಿ ತೆರೆಯಲ್ಲಿ ಡೆವಿಲ್ ದರ್ಶನ. ಟೀಸರ್ನಲ್ಲಿ ನಾನ್ ಬರ್ತಿದ್ದೀನಿ ಚಿನ್ನ ಎಂದ ದರ್ಶನ್. ಅಂತೂ ಇಂತೂ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ದಿ ಡೆವಿಲ್ ಚಿತ್ರದ ಬಿಡುಗಡೆಗೆ ಉಳಿದಿರೋದು ಕೇವಲ 10 ದಿವಸ ಮಾತ್ರ. ಒಂದ್ ಕಡೆ ಜಾಮೀನು ಸಿಗದೆ ದರ್ಶನ್ ಜೈಲಿನಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಇತ್ತ ಅಲ್ಲಿ ತೆರೆಯಲ್ಲಾದ್ರೂ ತಮ್ಮ ನೆಚ್ಚಿನ ನಟನನ್ನ ನೋಡುವಂತಹ ತವಕದಲ್ಲಿದ್ದಾರೆ ದರ್ಶನ್ ಅಭಿಮಾನಿಗಳು. ಇದೇ ತಿಂಗಳ 5ನೇ ತಾರೀಕು ಚಿತ್ರದ ಟ್ರೈಲರ್ ಬಿಡುಗಡೆಗೆ ಒಂದ್ ಕಡೆ ವೇದಿಕೆ ಸಜ್ಜಾಗ್ತಾ ಇದ್ರೆ, ಮಿಲನ ಪ್ರಕಾಶ್ ನಿರ್ದೇಶನ ಮಾಡಿರುವಂತಹ ದಿ ಡೆವಿಲ್ ಸಿನಿಮಾ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡಲು ದರ್ಶನ್ ಅಭಿಮಾನಿಗಳು ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಇನ್ನೊಂದು ಕಡೆ ಸಂಭ್ರಮಾಚರಣೆ ಈಗಾಗಲೇ ಶುರುವಾಗಿದೆ. ಟ್ರೈಲರ್ ಯಾವಾಗ ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇದ್ದಂತಹ ಸಿನಿ ಪ್ರೇಮಿಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಕೊಂಚ ತಡವಾದ್ರೂ ಆಕ್ಷನ್ ಪ್ಯಾಕ್ಡ್ ಟ್ರೈಲರ್ ಜಲಕ್ಕ ಸಿದ್ಧವಾಗಿದೆ ಅನ್ನುವಂತಹ ಸುದ್ದಿ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಅದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಪ್ರಚಾರದಲ್ಲಿ ದರ್ಶನ್ ಬದಲು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫುಲ್ ಬ್ಯುಸಿಯಾಗಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಈಗಾಗಲೇ 100 ದಿನಗಳೇ ಕಳೆದು ಹೋಗಿವೆ. ಅದರ ವಿಚಾರಣೆಗೆ ಮುಹೂರ್ತ ನಿಗದಿಯಾಗಿರುವಾಗಲೇ ದರ್ಶನ್ ಅನುಪಸ್ಥಿತಿಯಲ್ಲಿ ದಿ ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದೀಪ ಚಿತ್ರತಂಡದ ಪರ ನಿಂತಿದ್ದಾರೆ. ಬಿಡುವಿಲ್ಲದೆ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಅವರ ಸಲಹೆ ಮೇರೆಗೆ ಪತ್ನಿ ವಿಜಯಲಕ್ಷ್ಮಿ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಟ್ರೈಲರ್ ರಿಲೀಸ್ ಅಪ್ಡೇಟ್ ಕೂಡ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಫ್ಯಾನ್ಸ್ ಕ್ರೇಜ್ ಇನ್ನು ದುಪ್ಪಟ್ಟಾಗಿದೆ. ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ ಶುಭ ಶುಕ್ರವಾರ 10 ಗಂಟೆ 5 ನಿಮಿಷಕ್ಕೆ ದಿ ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಲಿದೆ. ಇದರ ಸಣ್ಣ ಟೀಸರ್ ಝಲಕ್ಕನ್ನ ಚಿತ್ರತಂಡ ಬಿಟ್ಟುಕೊಟ್ಟಿದೆ. ಟೀಸರ್ ಕೊನೆಯಲ್ಲಿ ನಾನ್ ಬರ್ತಿದ್ದೀನಿ ಚಿನ್ನ ಅಂತ ದರ್ಶನ್ ಹೇಳುವಂತಹ ಡೈಲಾಗ್ ಹೈಲೈಟ್ ಆಗಿದ್ದು, ದರ್ಶನ್ ಅಭಿಮಾನಿಗಳ ದಿಲ್ ಫುಲ್ ಖುಷ್ ಆಗುವಂತೆ ಮಾಡಿದೆ. ಸದ್ಯಕ್ಕೆ ಬರೀ 23 ಸೆಕೆಂಡ್ಗಳ ಟೀಸರ್ ಫುಲ್ ಟ್ರೆಂಡಿಂಗ್ ನಲ್ಲಿದ್ದು, ಅಭಿಮಾನಿಗಳ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. ಅಭಿಮಾನಿಗಳಿಗೆ ದಿ ಡೆವಿಲ್ ಲಕ್ಸುರಿ ಕುರ್ಚಿ. ಡಿಸೆಂಬರ್ 11ಕ್ಕೆ ದಿ ಡೆವಿಲ್ ಗ್ರ್ಯಾಂಡ್ ರಿಲೀಸ್. ತಾರಕ್ ಚಿತ್ರದಲ್ಲಿ ಜೊತೆಯಾಗಿದ್ದಂತಹ ನಿರ್ದೇಶಕ ಮಿಲನ ಪ್ರಕಾಶ್ ಮತ್ತು ದರ್ಶನ್ ದಿ ಡೆವಿಲ್ ಸಿನಿಮಾದ ಮೂಲಕ ಮತ್ತೊಮ್ಮೆ ಒಂದಾಗಿದ್ದಾರೆ. 2 ವರ್ಷಗಳ ಹಿಂದೆ ಸೆಟ್ ಏರಿದಂತಹ ದಿ ಡೆವಿಲ್ ಚಿತ್ರ ಬೆಂಗಳೂರು, ಮೈಸೂರು, ಉದಯಪುರ ಹಾಗೂ ಬ್ಯಾಂಕಾಕ್ನಲ್ಲಿ ಚಿತ್ರೀಕರಣ ಮುಗಿಸಿದೆ. ಬೆನ್ನು ನೋವಿದ್ರೂ ಕೂಡ ನಿರ್ಮಾಪಕರು ಹಾಗೂ ಚಿತ್ರತಂಡಕ್ಕೆ ಸಮಸ್ಯೆ ಆಗಬಾರದು ಅಂತ ದರ್ಶನ್ ಶ್ರಮಿಸಿದ್ದಾರೆ. ಇನ್ನೊಂದು ಕಡೆ ಚಿತ್ರತಂಡ ಕೂಡ ಸಭೆ ನಡೆಸಿ ಸಿನಿಮಾ ರಿಲೀಸ್ ಹಾಗೂ ಸೆಲೆಬ್ರೇಷನ್ ಬಗ್ಗೆ ಚರ್ಚೆ ನಡೆಸಿದೆ. ಆ ಸಭೆಯಲ್ಲಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಭಾಗಿಯಾಗಿ ಫ್ಯಾನ್ಸ್ ಜೊತೆ ಮಾತನಾಡಿದರು. ಇನ್ನು ಈ ಚಿತ್ರದಲ್ಲಿ ಕರಾವಳಿ ಬೆಡಗಿ ರಚನಾ ರೈ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು, ಹಾಡೊಂದರಲ್ಲಿ ಸಖತ್ತಾಗಿ ಹೆಜ್ಜೆ ಹಾಕಿದ್ದಾರೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಈ ಚಿತ್ರದಲ್ಲಿ ಮ್ಯಾಜಿಕ್ ಮಾಡುವುದು ಪಕ್ಕಾ ಆಗಿದೆ.